ದ್ವೇಷ ಭಾಷಣ ಸಂಬಂಧ ಮಸೂದೆ ಮಂಡನೆಗೆ ಚರ್ಚೆ. ಬಿಲ್ ಮಂಡನೆಗೆ ಸಂಪುಟದಲ್ಲಿ ಅನುಮತಿಯನ್ನ ಪಡಿತೀನಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಇರೋ ಕಾಯ್ದೆ ಮತ್ತಷ್ಟು ಬಲಪಡಿಸೋದಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿದೆ. ಬಿಲ್ ಮಂಡನೆಗೆ ಸಂಪುಟದಲ್ಲಿ ಅನುಮತಿ ಪಡಿತೀನಿ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಇರುವಂತಹ ಕಾಯ್ದೆ ಅದನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಅಂತ ಅದರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ದ್ವೇಷ ಭಾಷಣ ಮಸೂದೆ ಬಿಜೆಪಿ ಟಾರ್ಗೆಟ್ ಮಾಡೋದಕ್ಕೆ ತರ್ತಾ ಇಲ್ಲ. ಅಧಿಕಾರದಲ್ಲಿ ನಾವೇ ಶಾಶ್ವತವಾಗಿ ಇರ್ತೀವಾ, ಅವ್ರು ಬರಲ್ವಾ, ಯಾರೇ ಬಂದ್ರೂ ಕಾಯ್ದೆ ಇದೇ ಇರುತ್ತೆ. ಗೃಹ ಸಚಿವರ ಹೇಳಿಕೆ. ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದ್ದಾವೆ. BJP ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ. ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. BJPಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು BJP ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು BJP ಜನತಾದಳ ಅಂತ ಬರೋದಿಲ್ಲ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿತ್ತು ಇದೆ ಅಂತಾನೆ ಮಾಡಿದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ನಲ್ಲಂತೂ ಒಂದಷ್ಟು ಬೆಳವಣಿಗೆಗಳ ಆಗ್ತಾ ಇದೆ ಕೂಡ. ಈಗ ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ಸಭೆ, ಯಾಕಂದ್ರೆ ಈ ಎರಡು ಬ್ರೇಕ್ಫಾಸ್ಟ್ ಸಭೆ ನಂತರ ನಡೀತಾ ಇರುವಂತಹ ಸಭೆ ಆಗಿರೋದ್ರಿಂದ ಮತ್ತಷ್ಟು ಮಹತ್ವ ಪಡ್ಕೋತಾ ಇದೆ. ಸೊ ಏನೆಲ್ಲ ವಿಷಯಗಳು ಚರ್ಚೆಗೆ ಬರುತ್ತೆ, ಏನೇನಾಗುತ್ತೆ? ಶ್ವೇತಾ, ಕಳೆದ ಬಾರಿ ಸಚಿವ ಸಂಪುಟದ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿಗೂ ಈ ಬಾರಿ ನಡೀತಾ ಇರುವಂತಹ ಸಚಿವ ಸಂಪುಟದ ಸಭೆಗೆ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಳೆದ ಬಾರಿ ಸಚಿವ ಸಂಪುಟ ಸಭೆ ಆಗುವಾಗ ಸಚಿವ ಸಂಪುಟ ಸಭೆಯ ಬಳಿಕ ಒಂದು ತೀರ್ಮಾನ ತೆಗೆದುಕೊಂಡ್ರು. ದೆಹಲಿಯ ನಾಯಕರು ನಾಯಕತ್ವದ ಬದಲಾವಣೆ ವಿಚಾರದ ಬಗ್ಗೆ ನಮ್ಮನ್ನ ಕರೀತಾರೆ, ನಮ್ಮ ಜೊತೆಗೆ ಒಂದು 6 ಜನ ಹಿರಿಯ ಸಚಿವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸೋದು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು. ಆದರೆ ಅದಾದ ಮೇಲೆ 2 ದಿನಕ್ಕೆ ಹೈಕಮಾಂಡ್ನಿಂದ ಮಧ್ಯಪ್ರವೇಶ ಆಗಿ ನೀವು ದೆಹಲಿಗೆ ಬರುವಂಥ ಪರಿಸ್ಥಿತಿ ಈಗಿಲ್ಲ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ಕೊಳ್ಳಿ ಅಂಥೇಳಿ ಸೂಚನೆ ಬಂದಾಗ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಈಗ DCM ಮನೆಯಲ್ಲೂ ಕೂಡ ಮೊನ್ನೆ ಆಗಿದೆ. ಸೊ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಚಿವ ಸಂಪುಟದ ಸಭೆ ಈಗ ಬೆಳಗಾವಿ ಅಧಿವೇಶನಕ್ಕೆ ಮುನ್ನ ನಡೀತಾ ಇರುವಂಥ ಸಚಿವ ಸಂಪುಟ ಸಭೆ ಕೇವಲ ಸಚಿವ ಸಂಪುಟ ಸಭೆ ಮಾತ್ರ ಅಲ್ಲ, 4 ಗಂಟೆಗೆ ಪ್ರತ್ಯೇಕವಾಗಿ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಇದೇ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲೂ ಕೂಡ ಸಭೆ ಕರೆದಿದ್ದಾರೆ. ಬೆಳಗಾವಿ ಅಧಿವೇಶನ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿಯ ಅಗ್ನಿ ಪರೀಕ್ಷೆ ಅಂತ ಕಾಣಿಸ್ತಾ ಇದೆ. ವಿಪಕ್ಷಗಳು ಕೂಡ CM ಬದಲಾವಣೆ ವಿಚಾರವನ್ನೇ ಇಟ್ಟುಕೊಂಡು CM ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಶಾಸಕರೇ ಸಿದ್ದರಾಮಯ್ಯನವರ ವಿರುದ್ಧ ಬದಲಾವಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ನ ತನಕ ದೆಹಲಿಗೆ ತಂಡೋಪತಂಡವಾಗಿ ಹೋಗಿದ್ದಾರೆ. ಸೊ ಇದೇ ವಿಚಾರದ ಬಗ್ಗೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಂತ ತಯಾರಿ BJPಯಲ್ಲೇ ನಡೀತಾ ಇದೆ. ಅಂತಿಮವಾಗಿ ಅದಕ್ಕೆ ಎಷ್ಟರ ಮಟ್ಟಿಗೆ ಗೆಲುವು ಸಿಗುತ್ತೆ ಅನ್ನುವಂಥದ್ದು ನಂತರ. ಆದರೆ ಒಂದು ವೇಳೆ ಆ ಥರದ್ದೇನಾದರೂ ಮಂಡನೆಯಾದರೆ ವಿಪಕ್ಷಗಳಿಗೆ ತಿರುಗೇಟು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಚಿವ ಸಂಪುಟ ಸಭೆ ಇರಬಹುದು, ಜೊತೆಗೆ ಸಚಿವ ಸಂಪುಟ ಸಭೆಯ ಬಳಿಕ ನಡೆಯುವಂಥ ಸಚಿವರ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ತಿಳಿಸೋರಿದ್ದಾರೆ. ಇದರ ಜೊತೆಗೆ ಈ CLP ಸಭೆ ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಬೆಳಗಾವಿ ಅಧಿವೇಶನಕ್ಕೆ ಈ ಥರದ ತಯಾರಿ ಹಿಂದಿನ ಅಧಿವೇಶನಗಳಲ್ಲಿ ನಾವು ನೋಡಿರಲಿಲ್ಲ ಶ್ವೇತಾ. ಯಾಕೆಂದರೆ ಶಾಸಕಾಂಗ ಪಕ್ಷದ ಸಭೆ ಮಾತ್ರ ನಡೀತಾ ಇತ್ತು. ಆ ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ರೀತಿ ಒಗ್ಗಟ್ಟಾಗಿ ಇರಬೇಕು ಮತ್ತು ಯಾವ್ಯಾವ ರೀತಿ ವಿಪಕ್ಷಗಳಿಗೆ ನಾವು ತಿರುಗೇಟು ಕೊಡಬೇಕು ಅನ್ನೋದ್ರ ಬಗ್ಗೆ CM DCM ಒಂದಷ್ಟು ಸಚಿವರುಗಳು ಮಾತನಾಡ್ತಾ ಇದ್ರು. ಆದರೆ ಈಗ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ. ಇವತ್ತು ಕ್ಯಾಬಿನೆಟ್ನ ಬಳಿಕ ಸಚಿವರ ಜೊತೆಗೂ ಕೂಡ ಸಭೆ ಕರೆದಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಸರ್ಕಾರ ವಿಪಕ್ಷಗಳ ಟೀಕೆಗಳನ್ನು ಎದುರಿಸುವಂಥದ್ರಲ್ಲಿ ಒಂದಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಹೀಗಾಗಿ ವಿಧಾನಸಭಾ ಅಧಿವೇಶನವನ್ನ ಸಮರ್ಪಕವಾಗಿ ನಿಭಾಯಿಸಬೇಕು ಅನ್ನುವ ಕಾರಣಕ್ಕಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ರೆಡಿ ಆಗುವ ರೀತಿ ಕಾಣಿಸ್ತಾ ಇದೆ. ಒಂದು ಕಡೆ ವಿಪಕ್ಷಗಳ ಮುಂದೆ ಇರ್ತಕ್ಕಂಥ ಅಸ್ತ್ರ ನೇರವಾಗಿ CM ಬದಲಾವಣೆ ವಿಚಾರದ ಬಗ್ಗೆ ಮೊದಲು ಪ್ರಸ್ತಾಪ ಮಾಡ್ತಾರೆ, ಅದನ್ನ ತರಾಟೆಗೆ ತೆಗೆದುಕೊಳ್ತಾರೆ, ಶಾಸಕರು ಮಾತನಾಡಿದ್ದನ್ನು ಪ್ರಸ್ತಾಪ ಮಾಡ್ತಾರೆ.
ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದಿರ್ಬೋದು, ಸಿಎಂ ಡಿಸಿಎಂ ನ ಬ್ರೇಕ್ಫಾಸ್ಟ್ ನ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಬಿಟ್ರೆ ಅಭಿವೃದ್ಧಿ ಶೂನ್ಯ ಅನ್ನುವ ರೀತಿಯಾದಂತಹ ಟೀಕೆಗಳು ಕೂಡ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಪಾಲಿಗೆ ಈ ಅಧಿವೇಶನವನ್ನ ಎದುರಿಸೋದು ಮತ್ತು ಶಾಸಕರಲ್ಲಿ ಅನುದಾನ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇದೆ ಒಂದು ಕಡೆ, ಇನ್ನೊಂದು ಕಡೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಶಾಸಕರುಗಳ ನಡುವೆ ಕೂಡ ಡಿವೈಡ್ ಆಗಿರುವಂಥದ್ದು ನೋಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಶಾಸಕರು, ಸಿದ್ದರಾಮಯ್ಯನವರ ಪರವಾಗಿ ಒಂದಷ್ಟು ಜನ ಶಾಸಕರು, ಇವರೆಲ್ಲರನ್ನೂ ಒಗ್ಗೂಡಿಸಿಕೊಂಡು ವಿಧಾನಸಭೆ ಅಧಿವೇಶನವನ್ನು ಫೇಸ್ ಮಾಡಬೇಕಂತ ಒತ್ತಡದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಆ ಕಾರಣಕ್ಕಾಗಿ CLP ಸಭೆಯನ್ನು ಕೂಡ ಕರೆದಿದ್ದಾರೆ, ಸಚಿವರ ಸಭೆ ಕೂಡ ಕರೆದಿದ್ದಾರೆ. ಅಂತಿಮವಾಗಿ ಒಗ್ಗಟ್ಟಿನಿಂದ ಎದುರಿಸಬೇಕಾದಂತಹ ಒತ್ತಡದಲ್ಲಂತೂ ಸರ್ಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.